ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು ಬಳಿ, ಧಾರವಾಡದ ಹತ್ತಿರ, ಮುರುಕಟ್ಟೆ. ತಮ್ಮೆಲ್ಲರಿಗೂ ಈ ಒಂದು ನಮ್ಮ ಆಯುರ್ವೇದ ಯೋಗದ ಮಾಹಿತಿಯನ್ನು ಒಳಗೊಂಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಸಂಚಿಕೆಯಲ್ಲಿ ಈ ಕ್ರಿಯೇಟಿನ್ ಲೆವೆಲನ್ನು ಬೇಗ ಕಮ್ಮಿ ಮಾಡ್ತಕ್ಕಂಥ ಒಂದು ದಿವ್ಯ ಔಷಧಿಯನ್ನು ಹೇಳ್ಕೊಡ್ತೇನೆ. ಕ್ರಿಯೇಟಿನ್ ಹೆಚ್ಚಾಗಲಿಕ್ಕೆ ಡಯಾಬಿಟಿಸ್ ಒಂದು ಪ್ರಧಾನ ಕಾರಣ. ಬಿ ಪಿ ಔಷಧಿಗಳನ್ನು ತೆಗೆದುಕೊಳ್ಳೋದು, ಶುಗರ್ನ ಔಷಧಿಗಳನ್ನು ತೆಗೆದುಕೊಳ್ಳೋದು ಕ್ರಿಯೇಟಿನ್ ಹೆಚ್ಚಾಗಲಿಕ್ಕೆ ಕಾರಣ. ತೆಗೆದುಕೊಳ್ಳದೇ ಇದ್ದರೂ ಕೂಡ ಕ್ರಿಯೇಟಿನ್ ಹೆಚ್ಚಿಗೆ ಆಗುತ್ತೆ. ಬಿ ಪಿ ಶುಗರ್ ಹೆಚ್ಚಾದರೆ, ಬಿ ಪಿ ಶುಗರ್ ಹೆಚ್ಚಾದರೂ ಕೂಡ ಕ್ರಿಯೇಟಿನ್ ಹೆಚ್ಚಿಗೆ ಆಗುತ್ತೆ. ಬಿ ಪಿ ಶುಗರ್ ಹೆಚ್ಚಾಗಬಾರ್ದು ಅಂತ ಔಷಧಿ ತೊಗೊಂಡ್ರೂ ಕೂಡ ಕ್ರಿಯೇಟಿನ್ ಹೆಚ್ಚಾಗುತ್ತೆ. ಮತ್ತೇನು ಮಾಡೋದು? ಆ ಬಿ ಪಿ ಶುಗರ್ ಬರದಂತೆ ಆಹಾರ ಸೇವನೆ ಮಾಡೋದು, ಬಿ ಪಿ ಶುಗರ್ ಬರದಂತೆ ಯೋಗ ಅಭ್ಯಾಸ ಮಾಡೋದು, ಬಿ ಪಿ ಶುಗರ್ ಬಂದ ಮೇಲೆ ನೈಸರ್ಗಿಕವಾಗಿ ಯೋಗ ಆಯುರ್ವೇದದಲ್ಲೇ ಅದನ್ನು ಸರಿ ಮಾಡ್ಕೊಳ್ಳೋದು. ಆಯುರ್ವೇದಿಕ್ ಔಷಧಿಗಳಿದ್ದಾವೆ ಬಿ ಪಿ ಶುಗರ್ ಕಡಿಮೆ ಮಾಡಲಿಕ್ಕೆ. ಬೆಸ್ಟ್ ಔಷಧಿಗಳು ನಮ್ಮ ಆಶ್ರಮದಲ್ಲಿ ನಾವು ಪ್ರತಿ ತಿಂಗಳು ಸಾವಿರಾರು ಜನ ತೆಗೆದುಕೊಂಡು ಇಂಗ್ಲೀಷ್ ಮೆಡಿಸನ್ನ, ಔಷಧಿಗಳನ್ನು, ಇನ್ಸುಲಿನನ್ನು ಬಿಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಇದನ್ನು ಮಾಡ್ಕೊಳ್ಬೇಕು. ನೀವು ಈಗಾಗಲೇ ತಪ್ಪು ಮಾಡಿದ್ದೇವೆ, ಬಂದುಬಿಟ್ಟಿದೆ, ಕ್ರಿಯೇಟಿನ್ ಜಾಸ್ತಿ ಆಗಿದೆ, ಹೇಗೆ ಸರಿ ಮಾಡ್ಕೊಳ್ಳೋದಂದರೆ, ಹೊಗ್ಗೆ ಗಿಡ ಅಂತ ಬರ್ತದೆ. ಹೊಗ್ಗೆ ಗಿಡ ಚಿತ್ರಣದಲ್ಲಿ ತೋರಿಸ್ತಾರೆ ನೋಡಿ. ಪರ್ಪಲ್ ಕಲರ್ ಹೂವು, ಆಮೇಲೆ ಅದರ ಕಾಯಿ ಸಣ್ಣ ಸಣ್ಣ ಕಾಯಿ ಇರ್ತದೆ. ಅದರೊಳಗಡೆ ಬೀಜ ತೆಗೆದು ನೋಡಿದ್ರೆ ನಿಮಗೆ ಮೆಂತ್ಯ ಕಾಳು ಥರ ಇರ್ತದೆ. ಆಮೇಲೆ ಅದರ ಎಲೆಯನ್ನು ಹಿಂಗೆ ಎಳೆದ್ರೆ ಏನಾಗ್ತದೆ? ವಿ ಆಕಾರದಲ್ಲಿ ಕಟ್ಟಾಗುತ್ತೆ. ನೋಡಿ ಚಿತ್ರಣದಲ್ಲಿ ತೋರಿಸ್ತಾ ಇದ್ದಾರೆ ಹೇಗೆ ವಿ ಆಕಾರದಲ್ಲಿ ಕಟ್ಟಾಗ್ತಾಯಿದೆ ಅಂತ. ಹೀಗೆ ಅದು ವಿ ಆಕಾರ ಕಟ್ಟಾಗ್ತದೆ. ಹೊಗ್ಗೆ ಗಿಡ ಸಂಪೂರ್ಣ ತೋರಿಸ್ತಾ ಇದ್ದಾರೆ ನೋಡಿ. ಅದರ ಒಂದು ಹಿಡಿ ಸೊಪ್ಪನ್ನು 1 ಲೀಟರ್ ನೀರಿನಲ್ಲಿ ಕುದಿಸಿ 100 ml ಗಳಿಸಿ ಅದನ್ನು ಸೋಸಿ ಬೆಳಗ್ಗೆ ಎದ್ದ ಮೇಲೆ ಸಾಯಂಕಾಲ ಎದ್ದ ಮೇಲೆ ಕುಡಿಸಿದ್ರೆ ಕ್ರಿಯೇಟಿನ್ ಭಾಳ ಬೇಗ ಕಮ್ಮಿ ಆಗುತ್ತೆ. ಇದರಿಂದ ಅತಿ ವೇಗದಲ್ಲಿ ಕ್ರಿಯೇಟಿನ್ನ ಕಮ್ಮಿ ಮಾಡ್ತಕ್ಕಂಥ ದಿವ್ಯ ಔಷಧಿಯಾಗಿ ಇದು ಕೆಲಸ ಮಾಡುತ್ತೆ. ಇದನ್ನು ನೀವು ಬಳಸ್ಕೋಬೋದು. ಮತ್ತು ಇದರಿಂದನೂ ಕ್ರಿಯೇಟಿನ್ ಕಮ್ಮಿ ಆಗಿಲ್ಲ ಅಂದರೆ ನಮ್ಮ ಆಶ್ರಮದಲ್ಲಿ ಕ್ರಿಯೇಟಿನ್ ಕಮ್ಮಿ ಆಗಲಿಕ್ಕೆ ಅತ್ಯಂತ ಒಳ್ಳೆಯ ಔಷಧಿಗಳಿದ್ದಾವೆ. ಪ್ರತಿ ತಿಂಗಳು ಸುಮಾರು 500ರಿಂದ 600 ಜನ ಕ್ರಿಯೇಟಿನ್ ಕಮ್ಮಿ ಆಗಲಿಕ್ಕೆ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ಔಷಧಿ ತೆಗೆದುಕೊಂಡು ಹೋಗ್ತಾರೆ. ಭಾಳ ಜನರಿಗೆ ಇದರಿಂದ ಉಪಯೋಗ ಆಗಿದೆ. 190 ಜನರಿಗೆ ಇದರಿಂದ ಒಳ್ಳೆಯ ಉಪಯೋಗ ಆಗ್ತಾಯಿದೆ. 90% ನಮ್ಮಲ್ಲಿ ರಿಸಲ್ಟ್ ಇದೆ ಅಂದರೆ ನಾವು ಧೈರ್ಯದಿಂದ ಹೇಳ್ತೇವೆ. ದಯವಿಟ್ಟು ಕಿಡ್ನಿ ಸಮಸ್ಯೆ ಬಂದಾಗ ತಾವು ಒಂದು ಬಾರಿ ಆಯುರ್ವೇದಿಕ್ ಔಷಧಿಗಳನ್ನು ಸರಿಯಾಗಿ ತೆಗೆದುಕೊಂಡ್ರೆ ಅದರಿಂದ ತಾವು ಮುಕ್ತರಾಗ್ಬೋದು. ಅದಕ್ಕೆ ನಾವು ಹೇಳ್ತಕ್ಕಂಥ ಪಥ್ಯ, ಆಮೇಲೆ ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಳ್ಳೋದಾಗಿರ್ಬೋದು, ಯೋಗಾಭ್ಯಾಸವನ್ನು ಮಾಡೋದಾಗಿರ್ಬೋದು ಅತ್ಯಂತ ಮುಖ್ಯ. ಬರೀ ಔಷಧಿ ತೊಗೊಂಡ್ರಾಗಲ್ಲ. ಅದರ ಜೊತೆಗೆ ನಾವು ಹೇಳಿರ್ತಕ್ಕಂಥದ್ದನ್ನು ಕೂಡ ತಾವು ಫಾಲೋ ಮಾಡಿದ್ರೆ ಅದು ಬಹಳ ಬೇಗ ಗುಣ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.